ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಇವಾಗ ನಾನು ಬಂದಿರೋ ಜಾಗ ಬಂದು ಊಟಿ. ಸೊ ನೀವೇನಾದರೂ 2 ಡೇಸ್ಗೆ ಊಟಿ ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಕಂಪ್ಲೀಟ್ 2 ಡೇಸಲ್ಲಿ ಯಾವೆಲ್ಲ ಪ್ಲೇಸ್ನ ಕವರ್ ಮಾಡ್ಬೋದು ನೀವು ಊಟಿಯಲ್ಲಿ ಅಂತ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಊಟಿಯಲ್ಲಿ ಬಂದ ತಕ್ಷಣ ಸೊ ಇಲ್ಲಿ ನಿಮಗೆ ಸ್ಟೇ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಓಕೆ, ಸೊ ನೀವು ಫ್ರೈಡೇ ನೈಟ್ ಏನಾದರೂ ಬ್ಯಾಂಗ್ಳೂರು ಅವ್ರು ನಿಮ್ಮ ಪ್ಲೇಸಿಂದ ಬಿಟ್ಟರೆ ಸೊ ಸ್ಯಾಟರ್ಡೇ ಮಾರ್ನಿಂಗ್ ಇಲ್ಲಿ ಸ್ಟೇ ಬಂದು ರೀಚ್ ಆಗಿ ನೋಡ್ಕೊಳ್ಳಿ. ಸೊ ರೀಚ್ ಆದಮೇಲೆ ಸೊ ಜಸ್ಟ್ ಇಲ್ಲಿ ನಿಮಗೆ ಊಟಿ ಬಸ್ ಸ್ಟ್ಯಾಂಡ್ ಹತ್ರ ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ ಹೋಟ್ಲ್ ಸಿಗುತ್ತೆ. ಸೊ ಪರ್ ಹೆಡ್ 200-250 ರುಪೀಸ್ ತೊಗೊಳ್ತಾರೆ. ಅಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಸೊ ನೀವು ಫಸ್ಟ್ ಬರಬೇಕಾಗಿರೋ ಜಾಗ ಬಂದು ಬೊಟಾನಿಕಲ್ ಗಾರ್ಡನ್. ಸೊ ಇದೆ. ಸೊ ನಾನು ಇವಾಗೇನು ಇದೀನಲ್ಲ ಇದು ಬೊಟಾನಿಕಲ್ ಗಾರ್ಡನ್. ಸೊ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ. ಸೊ ಒಬ್ಬರಿಗೆ 100 ರೂಪಾಯಿ ಇರುತ್ತೆ. ಆ 100 ರೂಪಾಯಿನ ನೀವು ತೊಗೊಂಡು ಒಳಗಡೆ ಬರಬೇಕಾಗುತ್ತೆ. ಸೊ ಈ ಬೊಟಾನಿಕಲ್ ಗಾರ್ಡನ್ ಬಂದು ಟೋಟಲ್ 55 ಎಕರ್ಸ್ ಮ್ಯಾನ್ ಮೇಡ್ ಬೊಟಾನಿಕಲ್ ಗಾರ್ಡನ್ ಇದು. ನಿಮಗೆ ಇಲ್ಲಿ ಎಲ್ಲ ರೀತಿಯ ಫ್ಲವರ್ಸ್ ಸಿಗುತ್ತೆ, ಹೂಗಳು ಪ್ರತಿಯೊಂದು ಇರುತ್ತೆ. ಸೊ ಒಳಗಡೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಯಾವ್ಯಾವೆಲ್ಲ ಹೂ ಇದೆ, ಯಾವ ಡಿಸೈನ್ ಇಲ್ಲಿ ಗ್ರಾಸಿಂದ ಎಲ್ಲ ಸ್ವಲ್ಪ ಡಿಸೈನ್ ಮಾಡಿರ್ತಾರೆ. ಸೊ ಆ ಡಿಸೈನ್ ಎಲ್ಲ ಏನು ಹೇಗೆ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಗ್ರಾಸ್ನೆಲ್ಲ ಒಂದೊಂದು ಶೇಪ್ ಆಕಾರದಲ್ಲಿ ಮಾಡಿದ್ದಾರೆ, ಒಂದೊಂದು ಟಾಯ್ ಥರ, ಒಂದೊಂದು ಆನೆ. ಚೆನ್ನಾಗಿದೆ ಅಲ್ಲ. ಇಲ್ಲಿ ಇದು ಅದು ಆನೆ, ಇದೆಲ್ಲ ಏನಪ್ಪ ಗೊತ್ತಾಗ್ತಾನೆ ಇಲ್ಲ. ಇದೇನು ಹೆಸರು ಹಾಕ್ಬಿಡ್ತಾನೆ ಗೊತ್ತಾಗ್ತಾ ಇತ್ತು ನನಗೆ. ಸೊ ಇದು ಮಿಕ್ಕಿ ಮೌಸ್ ಅನ್ಕೋತೀನಿ. ಇದನ್ನ ನೋಡಿ ಶೇಪ್ ಎಲ್ಲ ಹೆಂಗ್ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿರೋ ಫ್ಲವರ್ಸ್ ಇದಾವೆ. ಸೊ ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್, ಐ ಲವ್ ಊಟಿ. ಇದು ಚೆಂಡು ಹೂವ. ಸೊ ಇದು ಯಾವುದು ಅಂತ ಗೊತ್ತಿಲ್ಲ. ನೋಡೋಣ ಬನ್ನಿ. ಸೊ ಇಲ್ಲೊಂದು ಡಿಸೈನ್ ಮಾಡಿದ್ದಾರೆ ನೋಡಿ, ಅಲ್ಲಿ ಬನ್ನಿ ಆ ಡಿಸೈನ್ ತೋರಿಸ್ತೀನಿ ನಿಮಗೆ. ಇದು ನ್ಯೂ ಗಾರ್ಡನ್ ಅಂತೆ, ಅದು ಓಲ್ಡ್ ಗಾರ್ಡನ್. ರುದ್ರಾಕ್ಷ ಟ್ರೀ. ಓ ಇಲ್ಲಿ ನೋಡಿ, ಇಲ್ಲಿ ರುದ್ರಾಕ್ಷಿ ಗಿಡ ಇದೆ ನೋಡಿ. ಇಲ್ಲಿ ಇದು ರುದ್ರಾಕ್ಷಿ ಗಿಡ. ಇದು ಮತ್ತೊಂದು ರುದ್ರಾಕ್ಷಿ ಇಲ್ಲ ಇದರಲ್ಲಿ. ರುದ್ರಾಕ್ಷಿ ಇದ್ರೆ ಕಿತ್ತು ತೋರಿಸ್ತಾ ಇದ್ದೆ ನನಗೆ. ಸೊ ಇಲ್ಲಿ ಹಾಕಿದ್ದಾರೆ ನೋಡಿ ರುದ್ರಾಕ್ಷಿ ಗಿಡ ಅಂತ. ಕೆಳಗಡೆ ಏನೋ ಬಿದ್ದಿಲ್ಲ ರುದ್ರಾಕ್ಷಿ, ಎಲ್ಲ ಎಲ್ಲಿ ರುದ್ರಾಕ್ಷಿ ಬಿದ್ದಿಲ್ಲ. ಇಲ್ಲಿ ನೀವು ರುದ್ರಾಕ್ಷಿ ಗಿಡ ಅಂತೆ ಮೇಡಮ್. ಸೊ ಅಲ್ಲಿ ಇಂಡಿಯಾ ಮ್ಯಾಪ್ ಹಾಕಿದ್ದಾರೆ ನೋಡಿ, ಡಿಸೈನ್ ಮಾಡಿದ್ದಾರೆ. ಬನ್ನಿ ಆ ಇಂಡಿಯಾ ಮ್ಯಾಪ್ ನೋಡ್ಕೊಂಬರ. ಇದು ಇಂಡಿಯಾ ಮ್ಯಾಪು. ಅಂದರೆ ಮೇಲೆ ಜಮ್ಮು ಕಾಶ್ಮೀರನ ಕ್ಲೀನಾಗಿ ಮಾಡೇ ಇಲ್ಲ ಅವರು. ಜಮ್ಮು ಕಾಶ್ಮೀರನ ಡಿಸೈನೇ ಮಾಡಿಲ್ಲ ಅವರು, ಜಸ್ಟ್ ಲಡಾಖ್ ಗಂಟ ಮಾಡಿದ್ದಾರೆ. ನಮ್ಮ ಕರ್ನಾಟಕ ನೋಡಿ ಇಲ್ಲಿದೆ, ಬಟ್ ಆ ಕರ್ನಾಟಕ ಶೇಪ್ ಥರನೇ ಇಲ್ಲ, ಹೆಂಗೆಂಗೋ ಮಾಡ್ಬಿಟ್ಟಾರೆ. ಇದೇನು ಗುರು, ಇದೇನೋ ಮಾಡೋರು ಇವರು. ಅಮೀಬಾನ, ಇಲ್ಲಿ ಜೆಲ್ಲಿ ಫಿಶ್ ಅನ್ಕೋತೀನಿ. ಹ್ಞೂ ಜೆಲ್ಲಿ ಫಿಶ್ ಇರಬೇಕಿದು, ಇದು ಜೆಲ್ಲಿ ಫಿಶ್. ಸೊ ಇದು ಪಿರಮಿಡ್ ಟೈಪ್ ಮಾಡಿದ್ದಾರೆ. ಇವು ಎಲ್ಲ ನೋಡಿ ಹೇಗಿದೆ. ಇದು ಎಲ್ಲ ಯಾವ ಹೂವು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗಂತೂ ಗೊತ್ತಾಗ್ತಲ್ಲ ಇದು ಯಾವ ಹೂವು ಅಂತ. ಸೊ ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಯಾವುದು ಹೂವು ಅಂತ. ಶಾವಂತಿಗೆ ಹೂವು ಮಾತ್ರ, ಶಾವಂತಿಗೆ ಚೆಂಡು ಹೂವು ಮಾತ್ರ ಜಾಸ್ತಿ ಇದ್ದಾವೆ, ಬೇರೆ ಯಾವ ಏನು ಕಾಣಿಸ್ತಾ ಇಲ್ಲ ನನಗೆ. ಸೊ ಎಲ್ಲ ಚಾಕ್ಲೇಟ್ಸ್ ಇದಾವೆ ನೋಡಿ. ಇಲ್ಲಿ ಊಟಿ ಚಾಕ್ಲೇಟ್ಸ್ಗೆ ಫೇಮಸ್, ಎಲ್ಲ ರೀತಿ ಚಾಕ್ಲೇಟ್ ಸಿಗುತ್ತೆ ನಿಮಗೆ ಇಲ್ಲಿ. ನಿಮಗೆ ಏನಂದರೆ ಲೈಕ್ ಪೀಸ್ ಗಟ್ಲೆ ಬರೋಲ್ಲ, ಸೊ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. ಸೊ ಲೈಕ್ 1/4 kg 200 ರೂಪಾಯಿ, 100 kg 80 ರೂಪಾಯಿ, ಸೊ ಹಂಗೆ ಕೊಡ್ತಾರೆ. ನೀವು ಗಾರ್ಡನ್ ಮುಂದೆನೇ ಊಟಿಯಲ್ಲಿ ಯಾವ್ಯಾವ ಪ್ಲೇಸ್ನ ನೀವು ವಿಸಿಟ್ ಮಾಡ್ಬೋದು ಅಂತ ಎಲ್ಲ ಪ್ರತಿಯೊಂದು ಇಲ್ಲಿ ಲಿಸ್ಟ್ ಹಾಕಿರ್ತಾರೆ. ಸೊ ಇಲ್ಲಿ ನೋಡಿ, ದ ಕ್ವೀನ್ ಆಫ್ ಹಿಲ್ ಸ್ಟೇಷನ್ ವೆಲ್ಕಮ್ಸ್ ಯು. ಸೊ ಇಲ್ಲೆಲ್ಲ ಇದೆ ನೋಡಿ. ಸೊ ಇದನ್ನು ಹಾಕಿರ್ತೀನಿ. ಸೊ ನೀವೇನೋ ನೆಕ್ಸ್ಟ್ ಏನೋ ಪ್ಲ್ಯಾನ್ ಮಾಡಿದ್ರೆ, ಸೊ ಇದರಲ್ಲಿ ಎಲ್ಲ ಪ್ಲೇಸಸ್ಸು ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋಲ್ಲ. ಸೊ ಕೆಲವೊಂದು ಪ್ಲೇಸಸ್ ಮಾತ್ರ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದು ಬೊಟಾನಿಕಲ್ ಗಾರ್ಡನ್. ಸೊ ನೆಕ್ಸ್ಟ್ ಪ್ಲೇಸ್ ನಾನು ನಿಮ್ಗೆ ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ ಸಿಗ್ತೀನಿ. ಪ್ಲೇಸ್ ನಾವು ಬೊಟಾನಿಕಲ್ ಗಾರ್ಡನ್ ನೋಡಿದ್ವಿ. ಸೊ ಸೆಕೆಂಡ್ ಪ್ಲೇಸ್, ನೀವೇನಾದರೂ
ಹಳೆಯ ಕಾಲದಲ್ಲಿ ಏನೆಲ್ಲ ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಬೇಕು ಅಂತಂದರೆ ಸೊ ಇದು ಗೌರ್ಮೆಂಟ್ ಮ್ಯೂಸಿಯಂ ಅಂತ ಇದೆ. ಸೊ ಬೊಟಾನಿಕಲ್ ಗಾರ್ಡನ್ ಹತ್ರನೇ ಇದೆ. ಸೊ ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ ನೀವು ಇದಕ್ಕೆ ವಿಸಿಟ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಎಂಟ್ರಿ ಫೀಸ್ ಇರುತ್ತೆ. ಆ್ಯಂಡ್ ಇದ್ದದ್ದು ಏನು ವಿಶೇಷತೆ ಅಂತಂದರೆ ಸೊ ಊಟಿಯಲ್ಲಿ ಇದೊಂದು ಫಸ್ಟ್ ಹೌಸ್ ಅಂತೆ ಬಿಲ್ಡ್ ಮಾಡಿದ್ದು ಹಳೆಯ ಕಾಲದಲ್ಲಿ. ಸೊ ಊಟಿಯಲ್ಲಿ ಇದು ಫಸ್ಟ್ ಹೌಸ್. ಇದಾದಮೇಲೆ ಬೇರೆ ಮನೆಗಳೆಲ್ಲ ಇಲ್ಲಿ ಹುಟ್ಟಿದ್ದಂತೆ. ಸೊ ಬನ್ನಿ ಹೋಗೋಣ ಒಳಗಡೆ ನೋಡೋಣ. ಸೊ ಇಲ್ಲಿ ಒಂದು ಟಿಕೆಟ್ ಪ್ರೈಸ್ ಇರುತ್ತೆ ಇದಕ್ಕೂ. ಸೊ ಜಸ್ಟ್ 20 ರೂಪೀಸ್ ಇರುತ್ತೆ ಪರ್ ಹೆಡ್ 20 ರೂಪೀಸ್ ಇರುತ್ತೆ. ತೊಗೊಂಡು ಒಳಗಡೆ ಹೋಗ್ಬೋದು ಬನ್ನಿ. ಸೊ ಇದು ಕುನ್ನೂರು ಅಂತ ಬರುತ್ತಲ್ಲ ಊಟಿಯಲ್ಲಿ. ಸೊ 1835 ಹೀಗಿತ್ತು ನೋಡಿ. ಸೊ ಕುನ್ನೂರು 1835 ಸೊ ಈ ರೀತಿ ಸ್ಕೆಚ್ ಇತ್ತು. ಸೊ ಇದೆಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಹಳೆಯ ಕಾಲದಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು. ಇದನ್ನೆಲ್ಲ ಏನು ನೋಡ್ತಾ ಇದ್ರಲ್ಲ ಇದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ಊಟಿನ ಫಸ್ಟ್ ಉದಗಮಂಡಲ ಅಂತ ಕರೀತಾ ಇದ್ದಿದ್ದು. ಸೊ ಆಮೇಲೆ ಅದು ಟೂರಿಸ್ಟ್ ಪ್ಲೇಸ್ ಆದಮೇಲೆ ಅದನ್ನು ಊಟಿಯಾಗಿ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇದೆಲ್ಲ ನೋಡಿ ನಾವು ಕಾಣಿಸ್ತಾ ಇದೆ ಹಳೆಯ ಕಾಲದಲ್ಲಿ ಊಟಿ ಹೇಗಿತ್ತು ಅಂತ. ದೊಡ್ಡ ಬೆಟ್ಟ ಪೀಕ್ ಅಂತ. ಸೊ ಇದನ್ನೇ ಹೇಳ್ತೀನಿ ನಿಮಗೆ. ಸೊ ಏನಿದೆ ಅಂತ. ಸೊ ಇದು ಬೋಟ್ ಹೌಸ್. ಸೊ ಎಲ್ಲ ಪ್ಲೇಸಸ್ ಇವೆಲ್ಲ. ಇದೆಲ್ಲ ಲೈಕ್ ನಿಜವಾದ ಸ್ಕೆಲೆಟನ್ ನೋಡಿ. ಇದು ಹಾರ್ಸ್ ಸ್ಕೆಲೆಟನ್. ಇದು ಹೆಡ್ ಆಫ್ ಇಂಡಿಯನ್ ವೈಲ್ಡ್ ಬೋರ್ ಅಂತೆ. ಎಲ್ಲ ನಿಜವಾಗ್ಲದು. ಸೊ ಇದೆಲ್ಲ ಹಳೆಯ ಕಾಲದಲ್ಲಿ ಇದು ಸತ್ತೋಗಿರೋದು ಅನ್ಕೋತೀನಿ. ಅದರ ಸ್ಕಿನ್ ಎಲ್ಲ ಇರುತ್ತಲ್ಲ, ಪೊರ್ಕೆ ಎಲ್ಲ ಇರುತ್ತಲ್ಲ, ಅದನ್ನ ಒಂದು ಗೊಂಬೆ ರೀತಿ ಮಾಡಿ ಅದಕ್ಕೆ ಹಂಚಿರೋದು ಇದು ನೋಡಿ. ಓ ಮೈ ಗಾಡ್, ಟ್ವಿನ್ ಕಾಲ್ಫ್ ಅಂತೆ. ಸೊ ಇದು ಟ್ವಿನ್ಸ್ ನೋಡಿ. ಇದೆಲ್ಲ ನಿಜ. ಇದೇನು ಮುಡ್ತಿರಲ್ಲ ಅಪ್ಪ, ಇದೆಲ್ಲ ನಿಜವಾಗ್ಲೂ ಅದರದ್ದೇ ಸ್ಕಿನ್ ಇದಕ್ಕೆ ಹಾಕಿರೋದು. ಸೊ ಇದು ಚೀತಾ ಲೈವ್ ಸ್ಕಿನ್ನ ಒಂದು ಚೀತಾ ರೀತಿಯಲ್ಲಿ ಮಾಡಿ ಆ ಚೀತಾಗೆ ಆ ಸ್ಕಿನ್ನ ಹಾಕಿರೋದು. ಇದೆಲ್ಲ ಹಂಗೆ ಮಾಡಿರೋದು ನೋಡಿ. ಓ ಬುಲ್ ನೋಡ್ರಿ ಹೆಂಗಿದೆ ನೋಡ್ರಿ. ಇದು 2 ತಲೆ ಹಾವು ಅಂತ ಇದೆ ಕರಿತೀವಲ್ಲ ನಾವು. ಸೊ ಇದು ನೋಡಿ, ಇದು 2 ತಲೆ ಹಾವು. ಇದು ನಾಗರಾಜ. ಸೊ ನಾವು ಏನು ನಾಗರಾಜ ಅಂತ ಕರಿತೀವಲ್ಲ, ಸೊ ಇದು ನಾಗರಾಜ ನೋಡಿ. ಇವೆಲ್ಲ ಲೈಕ್ ನಿಜವಾಗ್ಲೂ ಸತ್ತೋಗಿರೋದನ್ನ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಅದೇ ಏನೆಲ್ಲ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಅದನ್ನು ಲೈವ್ ಆಗಿ ಹಂಗೆ ಇಟ್ಟಿರೋದು ಅವರು. ಎಲ್ಲ ನೋಡ್ರಿ ಇಲ್ಲಿ. ಸೊ ಇದೆಲ್ಲ ಕೋಳಿ ಹುಂಜ ಎಲ್ಲ ಇದಾವೆ ಇಲ್ಲಿ. ಗುರು ಇವೆಲ್ಲ ನಿಜವಾಗ್ಲೂ ಸ್ಕಿನ್ ಗುರು. ಮುಟ್ಟಿದ್ರೆ ಫೀಲ್ ಆಗುತ್ತೆ, ಬಟ್ ಮುಟ್ಬಾರ್ದು ಅಂತ ಹೇಳಿದ್ದಾರೆ. ಸೊ ಅದನ್ನ ಲೈಕ್ ಸತ್ತೋಗಿರೋದು ಆ ಸ್ಕಿನ್ ಇದೆಯಲ್ಲ, ಆ ಸ್ಕಿನ್ನ ಸೊ ಪಕ್ಷಿಗೆ ಇದನ್ನೆಲ್ಲ ಹಾಕಿ ಇಲ್ಲಿ ಇಟ್ಟಿರೋದು. ಇದೆಲ್ಲ ಲೈವ್ ಗುರು. ಈಗಲ್. ಸೊ ಅಲ್ಲಿ ಈಗಲ್ ಇದೆಯಲ್ಲ, ಸೊ ಅದು ಈಗಲ್ ಸ್ಕೆಲಿಟನ್ ನೋಡಿ. ಹಾಯ್, ಸೊ ವೆಲ್ಕಮ್ ಬ್ಯಾಕ್. ಇವಾಗ ನಾವೇನು ಸೆಕೆಂಡ್ ಪ್ಲೇಸ್ ನೋಡಿದ್ವಲ್ಲ ಗೌರ್ಮೆಂಟ್ ಮ್ಯೂಸಿಯಂ ಅಂತ. ಸೊ ಅದು ಆದಮೇಲೆ ಸೊ ನಿಮಗೆ ಥರ್ಡ್ ಪ್ಲೇಸ್, ನಿಮಗೆ ಟೀ ಲವರ್ಸ್ ಇದ್ದರೆ, ಸೊ ನೀವೇನಾದರೂ ಆ ಟೀ ಹೇಗೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ ನೋಡಬೇಕು ಅಂತ ಇದ್ದರೆ, ಸೊ ಥರ್ಡ್ ಪ್ಲೇಸ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು. ಸೊ ಇಲ್ಲಿ ಟೀ ಫ್ಯಾಕ್ಟ್ರಿ ಇದೆ. ಓಕೆ, ಆ ಟೀ ಫ್ಯಾಕ್ಟ್ರಿ ನೀವು ಎಂಟ್ರಿ ಒಳಗಡೆ ಹೋಗ್ಬಿಟ್ಟು ಸೊ ನಿಮಗೆ ಒಬ್ಬರಿಗೆ 20 ರೂಪಾಯಿ ಇರುತ್ತೆ. ಇದು ಥರ್ಡ್ ಪ್ಲೇಸ್, ನೀವು ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಒಂದು ಸತಿ ಪ್ರೀವಿಯಸ್ ಆಗಿ ನೋಡಿದ್ದೆ. ಸೊ ಇನ್ನೊಂದು ಸತಿ ನಿಮ್ಗೆ ತೋರ್ಸೋಕ್ಕಂತ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಸೊ ವೆಲ್ಕಮ್ ಟು ಟೀ ಫ್ಯಾಕ್ಟ್ರಿ. ಆ್ಯಂಡ್ ಇದರಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿನೂ ಕೂಡ ಇದೆ. ಚಾಕ್ಲೇಟ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಸೊ ನಿಮಗೆ ಏನೋ ಚಾಕ್ಲೇಟ್ ಬೇಕು ಅಂತಂದರೆ ಸೊ ಇಲ್ಲೇ ಬೈ ಮಾಡ್ಬೋದು. ಸೊ ಲಾಸ್ಟಲ್ಲಿ ನೀವೇನು ಹೊರಗಡೆ ಬರ್ತೀರಲ್ವ ಎಕ್ಸಿಟ್ ಟೈಮಲ್ಲಿ, ಅಲ್ಲಿ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರಿಂಗ್ ನಿಮಗೆ ಲೈಕ್ ಸೆಲ್ ಮಾಡ್ತಿರ್ತಾರೆ. ಸೊ ನಮ್ಗೆ ಬೇಕು ಅಂತಂದರೆ ನಾವು ಅಲ್ಲಿ ತೊಗೋಬೋದು. ಬನ್ನಿ ಹೋಗೋಣ ಹಂಗೆ. ಸೊ ನೀವೇನಾದ್ರು ಕಾರ್ ಬೈಕ್ ಏನಾದ್ರು ತೊಗೊಂಬಂದಿದ್ರೆ ಸೊ ಇಲ್ಲಿ ಗಂಟ ಬರ್ಬೋದು ನೀವು. ಇಲ್ಲಿ ಬಂದು ಇಲ್ಲಿ ಕಾರೆಲ್ಲ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ಸೊ ಇದು ಎಂಟ್ರಿ ಇಲ್ಲಿ. ಸೊ
ಸೊ ಟಿಕೆಟ್ ಅಲ್ಲಿ ಕೊಡ್ತಾರೆ. ಸೊ ಟಿಕೆಟ್ ತೊಗೊಂಡು ಹೋಗೋಣ ಬನ್ನಿ. ಸೊ ಇಲ್ಲಿ ಟಿಕೆಟ್ ಕೊಡ್ತಾರೆ, ಅಲ್ಲಿ ಟಿಕೆಟ್ ತೊಗೊಂಡು ಸೊ ನಾವು ಒಳಗಡೆ ಹೋಗೋಣ ಬನ್ನಿ. ಟಿಕೆಟ್ ಒಬ್ಬರಿಗೆ 20 ರೂಪಾಯಿ ಅನ್ಕೋತೀನಿ, 20 ರೂಪಾಯಿನೇ ಇರೋದು ಇಲ್ಲಿ. ಟಿಕೆಟ್ ಎಲ್ಲಿ ಕೊಡ್ತಾರೆ? ಭಯ್ಯ ಟಿಕೆಟ್. ಸೊ ಟಿಕೆಟನ್ನು ಅಲ್ಲಿ ಕೊಡ್ತಾರಂತೆ, ಬನ್ನಿ ತೊಗೊಂಡು ಹೋಗೋಣ. ಈ ಥರ ಬ್ಯಾಂಡ್ ಕೊಡ್ತಾರೆ, ಆ ಬ್ಯಾಂಡ್ ಹಾಕ್ಕೊಂಡು ಒಳಗಡೆ ಹೋಗ್ಬೇಕು ನಾವು. ಸೊ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಹೆಂಗೆ ಚಾಕ್ಲೇಟು. ಇದು ಚಾಕ್ಲೇಟ್ ಮಾಡೋದು ಮತ್ತು ಕಾಫಿ ಮಾಡೋದು ಕೂಡ ತೋರಿಸ್ತಾ. ಇದೆಲ್ಲ ಕಾಫಿ ಮಿಷಿನ್, ಕೋಚಿಂಗ್ ಮಷಿನ್. ಇದು ಬಾಲ್ ಮಿಲ್ ಮಷೀನ್ ಅಂತ ಅದು. ಇದು ಚಾಕ್ಲೇಟ್, ಇದು ಯಾವ್ದೋ ಚಾಕ್ಲೇಟ್ ಅಂತ. ಇದು ಚಾಕ್ಲೇಟ್ ನೋಡಿ, ಇದು ಚಾಕ್ಲೇಟ್ ಹೆಂಗಿದೆ, ಬಟ್ ನಮ್ಗೆ ತೊಗೊಳಕ್ಕಾಗಲ್ಲ ಇದು. ಇದು ಟ್ಯಾಂಪರಿಂಗ್ ಮಷೀನ್ ಅಂತ, ವಿಕ್ ಚಾಕ್ಲೇಟ್ ಮಷೀನ್ ಅಂದರೆ ಇದರಲ್ಲಿ ಚಾಕ್ಲೇಟ್ ಮಾಡ್ತಾರೆ ಅನ್ಕೊಳ್ಳಿ. ನೋಡಿ ತೋರಿಸ್ತಾ ಇದ್ದಾರೆ ನೋಡಿ ಹೆಂಗೆ ಮಾಡೋದು ಅಂತ. ಸೊ ಇನ್ನೊಂದೇನು ಗೊತ್ತಾ, ನೀವು ನೋಡ್ಕೊಂಡು ಹೋಗ್ತಾ ಇರ್ತೀರಲ್ವ, ಸೊ ನಿಮಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಹೇಗೆ ಇದು ಪ್ರೋಸೆಸ್ ಆಗುತ್ತೆ, ಸೊ ಯಾವ ರೀತಿ ಅಂತ ಪ್ರತಿಯೊಂದು ಸ್ಟೆಪ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನು ನೋಡ್ತಾ ಇದ್ರೆ ಅವಾಗ ಕರೆಕ್ಟಾಗಿ ಫಾಲೋ ಮಾಡ್ಬೋದು ನಾವು. ಸೊ ನೀವು ಅಲ್ಲೇನು ಟಿಕೆಟ್ ತೊಗೊಂಡಿರ್ತೀರಲ್ವ, ಆ ಟಿಕೆಟ್ನ ಇಲ್ಲಿ ಕೊಟ್ಟರೆ ನಿಮಗೆ ಒಂದು ಚಾಕ್ಲೇಟ್ ಕೊಡ್ತಾರೆ. ಅದನ್ನ ತಿನ್ಕೊಂಡು ನಾವು ಹೋಗ್ಬೋದು. ಒಂದು ವೈಟ್ ಚಾಕ್ಲೇಟ್ ಮತ್ತು ಒಂದು ಬ್ಲ್ಯಾಕ್ ಚಾಕ್ಲೇಟ್ ಅನ್ಕೋತೀನಿ. ಸೊ ಟೋಟಲ್ ನಿಮಗೆ ಸೊ ಇಲ್ಲಿ ಇದಾವಲ್ಲ, ಇದೇ ಚಾಕ್ಲೇಟ್ಸ್ ಇದಾವಲ್ಲ, ಆ ಚಾಕ್ಲೇಟ್ಸ್ ಕೊಡ್ತಾರೆ ನಮಗೆ. ನನಗೆ ಫುಲ್ಲು ಈ ಥರ ಒಂದು ಚಾಕ್ಲೇಟ್ ಕೊಡ್ತಾರೆ ನನಗೆ. ಇದನ್ನ ತಿನ್ಕೊಂಡು ನಾವು ನೋಡ್ತಾ ಹೋಗ್ಬೇಕು. ಇದೇ ನೋಡಿ ಕಾಫಿ ಲೀವ್ಸ್, ಇದು ಕಾಫಿ ಟೀ ಇದರಿಂದನೇ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಕಾಫಿನ ಟೀನ ಎಲ್ಲನೂ. ಚೆನ್ನಾಗಿದೆ ಚಾಕ್ಲೇಟ್, ವರ್ತ್ ಕಮ್ಮಿಂಗ್. ಸೊ 30 ರೂಪಾಯಿಗೆ ಚಾಕ್ಲೇಟೇ ಬಂದ್ಬಿಡ್ತು ನಮಗೆ. ಬನ್ನಿ ಹೋಗೋಣ. ಇಲ್ಲಿ ನೋಡ್ರಿ, ಇದು ಹಿಸ್ಟ್ರಿ ಆಫ್ ಟೀ ಹೇಗೆ ಬಂತು, ಯಾವಾಗಿಂದ ಟೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಪ್ರತಿಯೊಂದು. ಸೊ ಇದನ್ನು ನೀವು ಓದ್ಕೋಬೋದು ನೋಡ್ರಿ. ಇಲ್ಲಿ ಒಳ್ಳೆ ವ್ಯೂಗ ಹೋಗ್ತಾ ಇದ್ರಿ. ಸೊ ಇಲ್ಲಿ ಮಷಿನ್ ನೋಡ್ರಿ, ಇದು ಕಾಫಿ ಮಷಿನ್ ಅನ್ಕೋತೀನಿ. ಇಲ್ಲಿ ಏನು ಗೊತ್ತಾ, ಎಲ್ಲರೂ ಯಾರ್ಯಾರೆಲ್ಲ ನೋಡೋಕೆ ಬರ್ತಾರಲ್ವ, ಅಲ್ಲಿ ಕಾಫಿ ಇಲ್ಲ ಟೀ ಲೀವ್ಸ್ ಇರುತ್ತೆ, ಅದನ್ನು ಅದರಲ್ಲಿ ಹಾಕಬೇಕು. ಹಾಕಿದಾಗ ಏನಾಗುತ್ತೆ, ನೋಡ್ರಿ ಅವನು ಕರಾಟೆ ಮಾಡ್ತಾನೆ. ಸೊ ಹಂಗೆ ಹಾಕಿದಾಗ ಏನಾಗುತ್ತೆ, ನಾವೊಂದು ಏನದು ಹಳೀಲಿ ಸೇವೆ ಮಾಡ್ದಂಗೆ ಹಾಗೆ. ಸೊ ಎಲ್ಲರಿಗೂ ಇದೊಂದು ನಂಬಿಕೆ ಅನ್ನೋ ಇಲ್ಲಿ. ಸೊ ನೋಡಿ ಇವರು ಹಾಕ್ತಾ ಇದ್ದಾರೆ, ಬನ್ನಿ ನಾವು ಹಾಕೋಣ. ನೋಡ್ರಿ ಇಲ್ಲಿ ಇದು ಹೋಗುತ್ತೆ, ಇದು ನಾವು ಫುಲ್ಗ ಇಷ್ಟು ಹಾಕ್ಬಿಡೋಣ ನಿಮ್ಗೆ. ಬ್ರೋ ವೈ ವಿ ನೀಡ್ ಟು ಪುಟ್ ಯಾ ಗ್ರೈಂಡಾ? ಓಕೆ. ಚಾಕ್ಲೇಟ್ ಕೊಡ್ತಾರೆ. ಸೊ ಚಾಕ್ಲೇಟ್ ಕೊಟ್ಟು ಆದಮೇಲೆ ಮುಂದೆ ಬಂದ ತಕ್ಷಣ ನಿಮ್ಗೊಂದು ಟೀ ಕೊಡ್ತಾರೆ. ಸೊ ಈ ಟೀ ಕುಡ್ಕೊಂತ ಸೊ ನೆಕ್ಸ್ಟ್ ಹಂಗೆ ನೋಡ್ತಾ ಹೋಗ್ಬೇಕು. ಸೊ ಇದು ವರ್ತ್ ನೋಡಿ, ನಾವು 30 ರೂಪಾಯಿ ಕೊಟ್ವಿ. ಆ 30 ರೂಪಾಯಿಗೆ ಸೊ ನಮಗೆ ಚಾಕ್ಲೇಟು ಕೊಟ್ಟರು, ಟೀನೂ ಕೊಡ್ತಾ ಇದ್ದಾರೆ. ಸೊ ಇದು ಏನೋ ವರ್ತ್, ಲೈಕ್ ಒಂದು ನಾಲೆಜ್ ಸಿಗುತ್ತೆ ನಿಮಗೆ. ಸೊ ಟೀ ಎಲ್ಲ ಹೇಗೆ ವರ್ಕ್ ಆಗುತ್ತೆ, ಮತ್ತು ಕಾಫಿ ಹೆಂಗೆ ಮಾಡ್ತಾರೆ, ಚಾಕ್ಲೇಟ್ ಹೆಂಗೆ ಮಾಡ್ತಾರೆ, ಪ್ರತಿಯೊಂದು ಕೂಡ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಸೊ ಇದು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಟೋಟಲ್ ನಾವು 3 ಪ್ಲೇಸ್ನ ಕವರ್ ಮಾಡಿದ್ವಿ. ಸೊ ಒಂದು ಬೊಟಾನಿಕಲ್ ಗಾರ್ಡನ್, ಸೊ ಗೌರ್ಮೆಂಟ್ ಮ್ಯೂಸಿಯಂ, ಆ್ಯಂಡ್ ಥರ್ಡ್ ಒನ್ ಟೀ ಫ್ಯಾಕ್ಟ್ರಿ. ಸೊ ಇವಾಗ 4th ಪ್ಲೇಸ್ ಬಂದ್ಬಿಟ್ಟು ದೊಡ್ಡ ಬೆಟ್ಟ ಪೀಕ್ ಅಂತ. ಸೊ ಅದು ಕೂಡ ಆಲ್ಮೋಸ್ಟ್ ಲೈಕ್ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಇದೆ ಅಲ್ಲ ಕೆಳಗಡೆ, ಸೊ ಅಲ್ಲಿಂದ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಈ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿದೆ. ಬನ್ನಿ ಒಳಗೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಏನೇನೆಲ್ಲ ಇದೆ ದೊಡ್ಡ ಬೆಟ್ಟ ಪೀಕ್ ಅಲ್ಲಿ. ಸೊ ಇದು ಎಂಟ್ರೆನ್ಸ್, ನಿಮ್ಗೆ ಎಂಟ್ರೆನ್ಸ್ ಹಾಕಿರ್ತಾರೆ. ದೊಡ್ಡ ಬೆಟ್ಟ
ವೆಲ್ಕಮ್ಸ್ ಯು ಅಂತ. ಬನ್ನಿ ಹೋಗೋಣ ಒಳಗಡೆ. ಸೊ ಇಲ್ಲಿ ನೋಡ್ತಾ ಇರಲ್ಲ ಹಿಂದೆ ಸ್ವಲ್ಪ ಬೋರ್ಡ್ ಇದೆಯಲ್ಲ, ಇದು ಒಳಗಡೆ ಹೋಗೋಕೆ ಜಾಗ. ಟಿಕೆಟ್ ತಗೋಬೇಕು. ಟಿಕೆಟ್ ತಗೋಣ. ಟಿಕೆಟ್ ತಗೋಲಿ ಕೊಡಲಿ. ಆಯ್ತು, ನಾವು ಟೋಟಲ್ 5 ಜನ ಇದೀವಿ. 5 ಟಿಕೆಟ್ ತಗೊಂಡು ಹೊರಗಡೆ ಎಂಟ್ರಿ. 5 ಟಿಕೆಟ್. ಏನ್ ಕಷ್ಟ ಅಂದ್ರೆ ಇಲ್ಲಿ ಯಾರಿಗೂ ಕನ್ನಡನೂ ಬರಲ್ಲ. ನಿಮ್ಗೆ 5 ಜನ. ಹೌದು ಗುರು, ನಮ್ಗಂತೂ ತಮಿಳ್ ಬರಲ್ಲ ಇಲ್ಲಿ. ಇನ್ನೊಂದು ಏನಂದ್ರೆ ಅವ್ರಿಗೆ ಇಂಗ್ಲಿಷು ಬರಲ್ಲ ಅಂಡ್ ಕನ್ನಡನೂ ಬರಲ್ಲ. ನನಗೆ ಬರೋದು ಒಂದು ಕನ್ನಡ, ಒಂದು ಅಂಡ್ ಸ್ವಲ್ಪ ಇಂಗ್ಲಿಷ್ ಬರುತ್ತೆ. ಬಹಳ ಕಷ್ಟ ಇಲ್ಲಿ. ನಿಮ್ಗೆ ತಮಿಳ್ ಬಂದಿಲ್ಲ ಅಂದ್ರೆ ಬಹಳ ಕಷ್ಟ ಇಲ್ಲಿ ಸ್ವಲ್ಪ ಕಮ್ಯುನಿಕೇಟ್ ಮಾಡೋದಕ್ಕೆ, ಇಲ್ಲಿ ಇರೋದಕ್ಕೆ. ನೋಡಿ, ದೊಡ್ಡ ಬೆಟ್ಟ ಪೀಕ್. ಸೊ ಅಲ್ಲಿ ಮೇಲೆ ಹೋದ್ರೆ ಅದು ಟವರ್, ಅದು ದೊಡ್ಡ ಬೆಟ್ಟ ಪೀಕ್ ವ್ಯೂ ಟವರ್. ಅದು ಅಲ್ಲಿ ಹೋಗ್ಬಿಟ್ಟು ವ್ಯೂ ಮಾಡೋಣ. ತುಂಬಾ ಚೆನ್ನಾಗಿದೆ ನೋಡಿ, ಸಗದಾಗಿದೆ. ಇವಾಗೆಲ್ಲ ಬೆಳಗ್ಗೆಯಿಂದೆಲ್ಲ ಫುಲ್ ಮಳೆ ಬಂದಿತ್ತು, ಇವಾಗ ಸ್ವಲ್ಪ ಫಾಗ್ ತುಂಬಿಕೊಂಡಿದೆ. ಈ ವ್ಯೂ ಸಾಕಾಗಿದೆ ನೋಡ್ರಿ. ಸೊ ಕಂಪ್ಲೀಟ್ ಊಟಿ ಕಾಣಿಸುತ್ತೆ ನಿಮ್ಗೆ. ಇವಾಗ ಫಾಗ್ ತುಂಬಿಕೊಂಡಿದೆ, ಏನು ಕಾಣಿಸಲ್ಲ, ಸ್ವಲ್ಪ ಕಾಣಿಸ್ಬೋದು ನೋಡಿ. ಕಂಪ್ಲೀಟ್ ಊಟಿ ಕಾಣಿಸುತ್ತೆ. ಬರೇ ಮೌಂಟೇನ್ ಕೆಳಗಡೆ ಬೆಟ್ಟ ಗುಡ್ಡ ಮಧ್ಯದಲ್ಲಿ ಮನೆಗಳನ್ನು ಕಟ್ಟಿದ್ದಾರೆ ಇಲ್ಲಿ. ಸೊ ನೀವು ಊಟಿಗೆ ಏನಾದ್ರು ಬರ್ತಿದ್ದೀರಾ ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ ನೇಚರ್ ನೋಡಕ್ ತುಂಬಾ ಸಿಗುತ್ತೆ. 4 ಪ್ಲೇಸ್ ಕಂಪ್ಲೀಟ್ ಮಾಡ್ಕೊಂಡು ನಾವು 5ನೇ ಪ್ಲೇಸಿಗೆ ಬಂದಿದ್ವಿ. ಡೇ 1 5th ಪ್ಲೇಸ್ ಯಾವುದು ಅಂದ್ರೆ ಟೀ ಪಾರ್ಕ್. ಸೊ ದೊಡ್ಡ ಬೆಟ್ಟ ಪೀಕ್ ಹೋಗಿದ್ವಲ್ಲ, ಸೊ ಅಲ್ಲಿಂದ ಎಕ್ಸಾಕ್ಟ್ 1.5 ಕಿಲೋಮೀಟರ್ಸ್ ಆಗುತ್ತೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ಓಕೆ, ಇದು ಕೂಡ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಸೊ ಫುಲ್ ಗ್ರೀನರಿ ಇರುತ್ತೆ, ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ತೋರಿಸ್ತೀನಿ ಸೊ ನಿಮ್ಗೆಲ್ಲ ಏನೇನಿದೆ ಅಂತ. ಸೊ ಫಸ್ಟ್ ಇಲ್ಲಿ ಎಂಟ್ರಿ ಇದೆ. ಸೊ ಇಲ್ಲಿ ಹೋಗ್ಬಿಟ್ಟು ಬರೋಣ. ಇನ್ನ ಫುಲ್ ಹತ್ ಕಡೆ ಎಲ್ಲ ಇದೆ ಏನಪ್ಪಾ. ಸೊ ಗರ್ಲ್ಸ್ಗೆಲ್ಲ ಕೂದಲಿಗೆ ಮತ್ತೆ ಬಾಯ್ಸ್ ಒಂದು ಕಾಸ್ಟ್ಯೂಮ್ ಇರುತ್ತಲ್ಲ, ಸೊ ಆ ಕಾಸ್ಟ್ಯೂಮ್ ಎಲ್ಲ ಇಲ್ಲೇ ಹಾಕೋದು. ಅದಕ್ಕೂ ಕೂಡ ಕಾಸ್ಟ್ ಮಾಡ್ತಾರೆ ನಿಮ್ಗೆ. ಸೊ ನಿಮ್ಗೆ ಅದು ಪ್ರೈಸ್ ಎಷ್ಟು ಕೊಟ್ಬಿಟ್ಟು ನೀವು ಕಾಸ್ಟ್ಯೂಮ್ನ ಅದನ್ನ ಹಾಕೋಬಹುದು. ನೋಡಿ ಇದೆ ನೋಡಿ, ಹಿಂಗಿದೆ ಟೀ ಪಾರ್ಕ್. ಇದು ಒನ್ ಸೈಡ್ ಆಫ್ ದ ಟೀ ಪಾರ್ಕ್. ಇದು ಇನ್ನೊಂದ್ ಸೈಡ್ ಹತ್ ಕಡೆ ಇದೆ. ಸೊ ಅದು ಹೋಗೋಣ, ತೋರಿಸ್ತೀನಿ. ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಎಲ್ಲ. ಇಲ್ಲೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಯಾರ ಹನಿಮೂನ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಸೊ ಇಲ್ಲಿಗೆ ಬನ್ನಿ, ನಿಜ ಸಖತ್ತಾಗಿದೆ. ಲೋ ಬಜೆಟ್ ಅಲ್ಲಿ ಹನಿಮೂನ್ ಮುಗ್ದೋಗುತ್ತೆ ನಿಮ್ದು. ಕೆಳಗಡೆ ಇಲ್ಲೆಲ್ಲ ಏನಿದೆ? ಏನಿಲ್ಲ, ಅದೇ ನಾವು ಗಾಡಿಯಲ್ಲಿ ಬಂದ್ವಲ್ಲ ಅದು ಇದೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟೇ. ಸೊ ಇದು ಒನ್ ಸೈಡ್ ಆಫ್ ದ ಟೀ ಪಾರ್ಕ್. ಸೊ ಇನ್ನೊಂದ್ ಸೈಡ್ ಹತ್ ಕಡೆ ಇದೆ, ಅಲ್ಲಿಗೆ ಹೋಗೋಣ ಇವಾಗ. ಹಿಂಗೆ ಹೋಗ್ಬೇಕು, ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಬನ್ನಿ ಅಲ್ಲಿ ಹೋಗೋಣ. ಇವ್ರು ನೋಡಿ ಆಟ ಆಡ್ತಾ ಇದ್ದಾರೆ, ಅದ್ರಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ. ಕ್ಯಾಮ್ರಾ ಇಟ್ಬಿಟ್ಟು ಫೋಟೋ ತಕೊಳ್ತಾ ಇದ್ದಾರೆ. ಸೊ ಕಾಸ್ಟ್ಯೂಮ್ ಇವಾಗ ಇಲ್ಲಿ ಕಾಸ್ಟ್ಯೂಮ್ ಹಾಕ್ತಾರೆ. ಕಾಸ್ಟ್ಯೂಮ್ ಹಾಕೋ ಕಡೆ ಹೋಗೋಣ. ಇವಾಗ ನಾವು ನಮ್ಮ ಇಲ್ಲೆಲ್ಲ ಕಾಸ್ಟ್ಯೂಮ್ ಹಾಕ್ತಾರೆ ನೋಡಿ. ಇದೊಂದು ಹತ್ ಕಡೆ ಒಂದು ಸೈಡ್ ಇರುತ್ತೆ, ಸೊ ಇದ್ ಕಡೆ ಒಂದ್ ಸೈಡ್. ಸೊ ಇಲ್ಲಿ ನಿಮ್ಗೆ ಕಾಸ್ಟ್ಯೂಮ್ ಹಾಕರ್ ಸಿಗ್ತಾರೆ. ಅಂಡ್ ಇಲ್ಲಿ ಫೋಟೋ ಹೊಡೆಯೋರು ಇಲ್ಲೇ ಇರ್ತಾರೆ. ಸೊ ನಿಮ್ಮ ಹತ್ರ ಕ್ಯಾಮ್ರಾ ಇತ್ತು ಅಂತಂದ್ರೆ ಸೊ ನೀವು ಕ್ಯಾಮ್ರಲ್ಲಿ ತಕ್ಕೋಬಹುದು, ಇಲ್ಲ ಅಂತಂದ್ರೆ ಅವರೇ ಫೋಟೋ ತಕ್ಕೊಡ್ತಾರೆ. ಸೊ ಅದು ಇಲ್ಲಿ ಎಲ್ಲ ಕಾಸ್ಟ್ಯೂಮ್ ಆಗ್ತದೆ. ಸೊ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ನೋಡಿ, ಅವ್ರು ನಿಮ್ಗೆ ಕಾಣಿಸ್ತಾ ಇದಾರಲ್ಲ, ಅಲ್ಲಿ ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ ನೋಡಿ ಅವರು. ಸೊ ಕಾಸ್ಟ್ಯೂಮ್ ಹಾಕಕ್ಕೆ ಎಷ್ಟು ಅಂತಂದ್ರೆ, ಬನ್ನಿ ಇಲ್ಲಿ ಕೇಳ್ತೀನಿ ಅವ್ರನ್ನ ಎಷ್ಟು ಅಂತ. ಕಾಸ್ಟ್ಯೂಮ್ ಹಾಕ್ಬಿಟ್ಟು ನಿಮ್ಗೆ ಫೋಟೋ ತಕ್ಕೊಡ್ತಾರೆ, ಚೆನ್ನಾಗಿರುತ್ತೆ. ಪ್ರೈಸ್ ಕೇಳೋಣ ಎಷ್ಟಿದೆ ಒಬ್ಬಿಗೆ ಅಂತ. ಸೊ ಎಷ್ಟಂತ ಪ್ರೈಸ್? ಪ್ರೈಸ್ ಎಷ್ಟಂತೆ ಅದು ಕೇಳೋಣ. ಪ್ರೈಸ್ ಎಷ್ಟು ಕಾಸ್ಟ್ಯೂಮ್ಗೆ?
ಸೊ ಪರ್ ಪರ್ಸನ್ 150 ರುಪೀಸ್ ಅಂತೆ. ಸೊ ಇವಾಗ ಇವರು ಹಾಕ್ಸ್ಕೊಳಕ್ ರೆಡಿ ಇದಾರೆ. ಇವರು ಫೋಟೋಗ್ರಾಫ್ ನಾವೇ ತಕೋಬೇಕು.